ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 4ರಲ್ಲಿ 30 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ 240 ಮೀಟರ್ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಯಿತು. ವಾರ್ಡ್ ನಂಬರ್ 4 ಸದಸ್ಯ ಜಯತೀರ್ಥ ಸೌದತ್ತಿಯವರು ಪಂಚಾಯತ್ ಸ್ವರಾಜ್ ಸಮಾಚಾರ ವಾಹಿನಿ ಜೊತೆ ಮಾತನಾಡುತ್ತಾ, ಹಲವಾರು ದಿನಗಳಿಂದ ಈ ರಸ್ತೆಯನ್ನು ಡಾಂಬರೀಕರಣಗೊಳಿಸಬೇಕು ಎಂದು ಜನರ ಬೇಡಿಕೆಯಾಗಿತ್ತು. ಈ ಬೇಡಿಕೆಯನ್ನು ಮಹಾನಗರ ಪಾಲಿಕೆ ವತಿಯಿಂದ 30 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಡಾಂಬರೀಕರಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. 210 ಮೀಟರ್ ಕಾಮಗಾರಿ ಗುರಿಯಾಗಿತ್ತು, ಆದರೆ 240 ಮೀಟರ್ ಕಾಮಗಾರಿಯನ್ನು ವಿತರಿಸಲಾಯಿತು. ಇದೇ ರೀತಿ 8 ಮೀಟರ್ ಅಗಲ 5 ಇಂಚು ದಪ್ಪ ಗುಣಮಟ್ಟದಲ್ಲಿ ಡಾಂಬರೀಕರಣ ಕಾಮಗಾರಿ ಮಾಡಲಾಗಿದೆ. ಜೊತೆಗೆ 10 ರಿಂದ 15 ವರ್ಷಗಳ ಕಾಲ ಬಾಳಿಕೆ ಬರಲಿದೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ಇನ್ನು 50 ಲಕ್ಷದ ಅನುದಾನದ ಅಡಿಯಲ್ಲಿ ಅನೇಕ ಕಾಮಗಾರಿಗಳನ್ನು ಪ್ರಾರಂಭಿಸಲು ತಯಾರಿ ನಡೆಸಿದ್ದೇವೆ. ಮಹಾನಗರ ಪಾಲಿಕೆ ವತಿಯಿಂದ ಸರಿಸುಮಾರು 1 ಕೋಟಿ ಅನುದಾನ ಬರಲಿದೆ. ವಾರ್ಡ್ ನಂಬರ್ 4ರಲ್ಲಿ ಅನೇಕ ಸ್ಥಳಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದ್ದೇವೆ ಎಂದು ಮಾಹಿತಿ ನೀಡಿದರು. ನಾನು ಜಯತೀರ್ಥ ಸೌದತ್ತಿ, ಈ ವಾರ್ಡಿನ ನಗರ ಸೇವಕ. ನಾನು ಸುಮಾರು ಈ ಗಣಪತಿ ಗಲ್ಲಿಯಲ್ಲಿ ನಿನ್ನೆವರೆಗೆ ರಾತ್ರಿ ಇವತ್ತು ಬೆಳಗ್ಗೆವರೆಗೆ ಡಾಂಬರೀಕರಣ ಮುಕ್ತಾಯ ಆಗಿದೆ. ಇದು ಸುಮಾರು ವರ್ಷಗಳಿಂದ ಈ ಭಾಗದ ವ್ಯಾಪಾರಿಗಳಾಗಲಿ, ಇಲ್ಲಿ ನೆಲೆಸುವಂಥ ಜನ ಆಗಲಿ, ಇದು ಭಾಳಷ್ಟು ರಸ್ತೆ ಬಾದಾಗಿದೆ, ಇದು ರಸ್ತೆಯನ್ನು ಮಾಡಿಕೊಡಬೇಕು ಅಂತೇಳಿ ನಾನು ನಿವೇದನೆ ಕೊಟ್ಟಿದ್ದರು. ಹೀಗಾಗಿ ಇದು ನಿವೇದನೆಗೆ ನಾನು ಸ್ಪಂದಿಸಿಲ್ಲ, ಅವರೇ ಸ್ಪಂದಿಸಿದ್ದಾರೆ. ಹೀಗಾಗಿ ಇದು ಒಳ್ಳೆಯ ಒಂದು ಕೆಲಸವನ್ನು ನಿನ್ನೆ ಮುಕ್ತಾಯ ಮಾಡಿದ್ದೀನಿ. ಸುಮಾರು ಇದು ಮಹಾನಗರ ಪಾಲಿಕೆ ನಿಧಿಯಲ್ಲಿ 30 ಲಕ್ಷ ಅನುದಾನದಲ್ಲಿ ಇದು ಒಂದು ರಸ್ತೆ ನಿರ್ಮಾಣ ಮಾಡಿದ್ದೀವಿ. 30 ಲಕ್ಷದಲ್ಲಿ ಇದು ಲೆಂತ್ ಬಂದು ಟೋಟಲ್ 210 ಮೀಟ್ರ್ ಇತ್ತು. ಬಟ್ ನಾವು ಮಾಡಿದ್ದು ಸುಮಾರು 240 ಮೀಟ್ರ್ ಕೆಲಸವನ್ನು ಮಾಡಿದ್ದೀವಿ. ವಿಡ್ತ್ ಬಂದು ಇದು 8 ಮೀಟ್ರ್ ಇದೆ. 8 ಮೀಟ್ರ್ ಕೆಲಸ ಸಂಪೂರ್ಣ ಆಗಿದೆ. ಥಿಕ್ನೆಸ್ ಕೂಡ ಇದು ಸುಮಾರು 4 ಇಂಚ್ ಇತ್ತು. ನಾವು 5 ಇಂಚು ಮಾಡಿದ್ದೀವಿ ಥಿಕ್ನೆಸ್. ಮೊದಲು ರೋಲ್ ಎಕ್ಸ್ಕ್ಯೂಷನ್ ಮಾಡಿಕೊಂಡು ರೋಡನ್ನು ಎಕ್ಸ್ಕ್ಯೂಷನ್ ಮಾಡಿಕೊಂಡು ಅದು ಸರಿಯಾಗಿ ಡಾಂಬರಿಂಗ್ ಹಾಕ್ಕೊಂಡು ಅದಕ್ಕಿನ್ನು ಸರಿಯಾಗಿ ವೆಟ್ ಮಿಕ್ಸ್ ಹಾಕ್ಕೊಂಡು ರೋಲಿಂಗ್ ಮಾಡಿಕೊಂಡು ತದನಂತರ BC ಹಾಕ್ಕೊಂಡು ಮೇಲೆ ಇರುವ MC ಹಾಕ್ಕೊಂಡು ನಮ್ಮ ಡಾಂಬರಿಂಗ್ ಹಾಕ್ಕೊಂಡು ಈ ರೀತಿ 4-5 ಇಂಚು ಸುಮಾರು ಇದು ಸಂಪೂರ್ಣ ಡಾಂಬರಿಂಗ್ ಇದನ್ನು ಕಂಪ್ಲೀಟ್ ಆಗಿದೆ ಇಲ್ಲಿವರೆಗೆ. ಹೀಗಾಗಿ ನಾನು ಜನರಲ್ಲಿ ಈ ಭಾಗದ ಜನರಿಗೆ ನಾನು ನಿವೇದನೆ ಮಾಡ್ಕೊತೀನಿ. ಸುಮಾರು 15 ದಿನ ಕಮಿಟಿ 15 ದಿನ ಇದ್ರ ಮೇಲೆ ಯಾವುದು ನೀರು ಹೊಡಿಬಾರ್ದು. ನೀರು ಹೊಡಿಲಿಲ್ಲ ಅಂದ್ರೆ ಸರಿಯಾಗಿ ಇದು ರೋಡ್ ಕ್ಯೂರಿಂಗ್ ಆಗುತ್ತೆ. ಹೇಗೆ ಮನೆ ಒಳಗೆ ಸಿಮೆಂಟ್ ಹಾಕಿದಂಗೆ ನಾವು ಒಣಗಲಿ ಬಿಡ್ತೀವಿ, ಕ್ಯೂರಿಂಗ್ ಅಲ್ಲಿ ಬಿಡ್ತೀವಿ, ಅದೇ ರೀತಿ ಕೂಡ ಡಾಂಬರಿಂಗ್ ಅಂದರೆ ಕ್ಯೂರಲ್ಲಿ ಬಿಡಬೇಕು. ಕ್ಯೂರ್ ಆದಮೇಲೆ ಡಾಂಬರಿಂಗ್ ಗಟ್ಟ ಆಗ್ತದೆ. ಸುಮಾರು ಒಂದು 5 ರಿಂದ 8 ವರ್ಷದವರೆಗೆ ಏನೂ ಆಗೋದಿಲ್ಲ ಅಂಥೇಳಿ ಇದು ನನ್ನೊಂದು ಇದು ಅದು ಮಾಡಿಕೊಡ್ತೀನಿ. 5 ವರ್ಷ ಏನೂ ಆಗೋದಿಲ್ಲ. ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಕೋಆಪ್ರೇಷನ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಅವರಿಗೆಲ್ಲ ವಿನಂತಿ ಮಾಡ್ಕೊತಿದ್ದೀನಿ. ಸರ್, ಇವಾಗ ಬರೀ ಇಲ್ಲಿವರೆಗೆ ನಿರ್ಮಲ್ ಟಾಕೀಸ್ ಮುಂದ್ಗಡೆ ರಸ್ತೆಗಳನ್ನು ಆಗಬೇಕು, ಆ ಕಡೆಯಿಂದ ಯಾವ ರೀತಿ ಒಂದು ಪ್ಲ್ಯಾನ್ ಅದ ತಮ್ಮಲ್ಲಿ? ಇದು ನನ್ನ ಬಜೆಟ್ ಸುಮಾರು 30 ಲಕ್ಷ ಬಜೆಟ್ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಅದು ಕೂಡ ಮುಂದಿನ ಬಜೆಟ್ ಇನ್ನು ಮುಂಬರುವ ದಿನಗಳಲ್ಲಿ ಈಗ ನಮ್ಮ ಭಾಗದ ಮತ್ತು ಶಾಸಕರು ಏನೋ ಅವರು ಕೂಡ ಮಾಡ್ತೀನಿ ಹೇಳಿದ್ದಾರೆ, ಅಥವಾ ನನ್ನ ಅನುದಾನ ಕೂಡ ನಾನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಮಾಡ್ಲಿಕ್ಕೆ ಮುಂಬರೋ ಇನ್ನೂ ಬೇರೆ ಈಗ ಬರುವಂಥ ಇನ್ನು 50 ಲಕ್ಷ ಫಂಡ್ ಬರ್ತಾರೆ. 50 ಲಕ್ಷ ಫಂಡ್ನಲ್ಲಿ ನಾನು ಅನೇಕ ಯೂಜಿಡ್ಗಳು ಹಾಕ್ಕೊಂಡಿದ್ದೀನಿ. ಕೋಮಡಿ ಬಜಾರ್ ಯೂಜಿಡ್ ಹಾಕ್ಕೊಂಡಿದ್ದೀನಿ, ಭಾತ್ಕಡ್ಡಿಲಿ ಹಾಕ್ಕೊಂಡಿದ್ದೀನಿ, ಗೋಂದಳಿಗಲ್ಲಿ ಹಾಕ್ಕೊಂಡಿದ್ದೀನಿ, ಮತ್ತು ಗಟ್ರಗಳನ್ನ ಹಾಕ್ಕೊಂಡಿದ್ದೀನಿ. ಅನ್ಸೂರ್ಕರ್ ಗಟ್ರ ಇರ್ಬೋದು ಅಥವಾ ನಮ್ಮ ಕೋಮಡಿ ಬಜಾರ್ ಗಟ್ರ ಇರ್ಬೋದು. ಈ ರೀತಿ ಇನ್ನೂ ಬರುವಂಥ ದಿನಗಳಲ್ಲಿ ಸುಮಾರು ನಂದು ಮೇಲೆ ಬುಲ್ಡಗಲ್ಲಿ ಗಟ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ರೈವಾರ್ಪೇಟೆ ಬುಲ್ಡಗಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಸುಮಾರು 1 ಕೋಟಿ ಸುಮಾರು ಅನುದಾನ ನಾನು ಈ ಭಾಗ ಏನೋ ಬರುವ ಒಂದು 15 ಸಲ ಟೆಂಡರ್ ಪಾಸಾಗಿ ಕೆಲಸ ಕೂಡ ಪ್ರಾರಂಭ ಆಗ್ತಾಯಿದೆ. ಹಾಗೂ ಗಣಪತಿ ಗಲ್ಲಿಯಲ್ಲಿ ಹೊಸದಾಗಿ ಡಾಂಬರೀಕರಣ ಕಾಮಗಾರಿ ಮುಗಿದಿದ್ದು, ಅಂಗಡಿ ಮಾಲಕರು ಬೆಳಗ್ಗೆ ರಸ್ತೆ ನೀರು ಚೆಲ್ಲಬಾರದು ಎಂದು ಅಂಗಡಿ ಮಾಲಕರುಗಳಿಗೆ ಮಹಾನಗರ ಪಾಲಿಕೆ ಸದಸ್ಯ ಸ್ವತಃ ಜಯತೀರ್ಥ ಸೌದತ್ತಿಯವರು ಅಂಗಡಿ ಮಾಲಕರಿಗೆ ಭೇಟಿಯಾಗಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತಿದ್ದರು. ಇದು ಸಾರ್ವಜನಿಕರ ದುಡ್ಡದಿಂದ ಈ ಕಾಮಗಾರಿಯಾಗಿದೆ. ನೀವು ನೀರು ಚೆಲ್ಲಿ ಮತ್ತೆ ರಸ್ತೆಯನ್ನು ಹಾಳು ಮಾಡಬೇಡಿ, 15 ದಿನಗಳವರೆಗೆ ನೀರು ಹೊಡೆಯಬೇಡಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ನಿಮ್ಮ ದುಡ್ಡು ಐತೆ, ನಿಮ್ಮ ದುಡ್ಡು ಮಾಡಿದಾನ, ನಿಮ್ಮ ದುಡ್ಡು ಚಲೋ ಉಳಿದಕ್ಕೂ ನೀವು ಕಟ್ಮೆಂಟ್ ಅದಕ್ಕೆ ಯಾರು ಹೇಳ್ರಿ, ಮಾಡಿದ್ರೆ ಹೇಳ್ರಿ, ನೀರು ಹಾಕ್ಬಾರ್ದು ಹೇಳ್ರಿ, ನೋಡ್ರಿ ಕೈ ಒಲಿ ಪೇಂಟ್ ಮಾಡ್ತೇನೆ. ನಿಮ್ಮ ದುಡ್ಡು ಐತಿ, ದಯವಿಟ್ಟು ಚೆನ್ನಾಗಿ ಮಂದಿ ಮಾಡಿಕೊಡ್ತೀವಿ ಅಣ್ಣ. ಯಾರು ದಯವಿಟ್ಟು ನೀರು ಹೊಡಿಬಾರ್ದು, ಲಕ್ಷ ಭಾಷೆ ನೀರು ಹೊಡಿಬಾರ್ದು. ಮುಂಜಾನೆ ಬಂದ ತಕ್ಷಣ ನೀರು ಹೊಡಿತೀನಿ ಸರ್, ಗಂಟೆ ಹೊಡ್ಕೋಬೇಕು. ದುಡ್ಡು ಐತೆ, ನನ್ನ ದುಡ್ಡಲ್ಲ, ನಿಮ್ಮ ಮೆಹನತ್. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.